ನಮಸ್ಕಾರ ವೀಕ್ಷಕರೇ, ಮಯೂರ ನ್ಯೂಸ್ಗೆ ಸ್ವಾಗತ. ನಾನು ನಿಶ್ಚಿತ ಕೆಂಪೇಗೌಡ. ಇದು ಸುದ್ದಿ ಸಾರ. ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಮೊದಲಿನಿಂದಲೂ ಕೂಡ ಕರ್ನಾಟಕ, ಕನ್ನಡ ಹಾಗೂ ಕನ್ನಡಿಗರನ್ನ ನಿರ್ಲಕ್ಷ್ಯ ಮಾಡ್ತಾ ಇದೆ ಅನ್ನೋ ಆರೋಪ ಇದ್ದೇ ಇತ್ತು. ಈಗ ಮತ್ತೊಂದು ವಿವಾದಕ್ಕೆ ಆರ್ಸಿಬಿಯ ನಡೆ ಕಾರಣ ಆಗಿದೆ. ಆರ್ಸಿಬಿ ಹಿಂದಿ ಭಾಷೆಯಲ್ಲಿ ತಮ್ಮ ಅಧಿಕೃತ ವೆಬ್ಸೈಟ್ ಒಂದನ್ನು ತೆರೆದಿದ್ದು, ಕರವೇ ಕೆಂಗಣ್ಣಿಗೆ ಈಗ ಅದು ಗುರಿ ಆಗಿದೆ. ಇನ್ನು ಆರ್ಸಿಬಿ ಸೋಷಿಯಲ್ ಮೀಡಿಯಾಗಳಲ್ಲಿ ಹಿಂದಿ ಭಾಷೆಯ ಖಾತೆ ತೆರೆದಿರೋದು ಕನ್ನಡಿಗರ ಮೇಲೆ ಹಿಂದಿ ಭಾಷೆಯ ಹೇರಿಕೆ ಆಗಿದ್ದರೆ ಕೂಡಲೇ ಕರ್ನಾಟಕ ಬಿಟ್ಟು ತೊಲಗಲಿ, ಇದು ಕನ್ನಡಿಗರಿಗೆ ಮಾಡ್ತಾ ಇರುವಂಥ ಅವಮಾನ ಅಂತ ಕರವೇ ಅಧ್ಯಕ್ಷ ನಾರಾಯಣ್ ಗೌಡ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಇನ್ನು ಈ ಬಗ್ಗೆ ಸರಣಿ ಟ್ವೀಟ್ಗಳನ್ನು ಮಾಡುವ ಮೂಲಕ ಆರ್ಸಿಬಿ ಫ್ರಾಂಚೈಸಿಗೆ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಆರೋಗ್ಯದ ಕಾರಣ ನೀಡಿ ಜಾಮೀನಿನ ಮೇಲೆ ಹೊರಬಂದಿರುವಂತಹ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರಿಗೆ ಕೌಂಟ್ ಡೌನ್ ಶುರುವಾಗಿದೆ. ಸದ್ಯ ಮಧ್ಯಂತರ ಜಾಮೀನಿನ ಮೇಲೆ ಹೊರಗಿರುವಂತಹ ಡಿ ಬಾಸ್ ಜಾಮೀನು ಇನ್ನೇನು ಕೆಲವೇ ದಿನಗಳಲ್ಲಿ ಮುಕ್ತಾಯ ಕೂಡ ಆಗುತ್ತೆ. ಆದರೆ ಆಪರೇಷನ್ ಕಾರಣ ನೀಡಿ ಜಾಮೀನನ್ನು ಪಡ್ಕೊಂಡಿರುವಂತಹ ದರ್ಶನ್ ಅವರಿಗೆ ಇನ್ನೂ ಕೂಡ ಯಾವುದೇ ರೀತಿಯಾದಂತಹ ಶಸ್ತ್ರಚಿಕಿತ್ಸೆ ಕೂಡ ನಡೆದಿಲ್ಲ. ಈ ನಡುವೆ ಪ್ರಕರಣ ಆರೋಪಿಗಳಾದಂತಹ ದರ್ಶನ್ ಅವರು, ಪವಿತ್ರ ಗೌಡ ಹಾಗೂ ಇತರ ಜಾಮೀನು ಅರ್ಜಿಯ ವಿಚಾರಣೆ ಕೂಡ ಈಗಾಗಲೇ ನಡೆಸಲಾಗಿತ್ತು. ನ್ಯಾಯಮೂರ್ತಿ ಎಸ್ ವಿಶ್ವಜಿತ್ ಶೆಟ್ಟಿ ಅವರ ಏಕಪೀಠ ಸದಸ್ಯದ ಕಲಾಪದ ಅವಧಿ ಮುಗಿದ ಹಿನ್ನೆಲೆ ವಿಚಾರಣೆಯನ್ನ ಡಿಸೆಂಬರ್ 3ಕ್ಕೆ ಮುಂದೂಡಿಕೆಯನ್ನ ಕೂಡ ಮಾಡಲಾಗಿದೆ. ಈಗಾಗಲೇ ದರ್ಶನ್ ಅವರ ಪರ ವಕೀಲರ ವಾದ ಕೂಡ ಮಂಡನೆಯಾಗಿದ್ದು, ಇನ್ನು ಪವಿತ್ರ ಗೌಡ, ಲಕ್ಷ್ಮಣ್ ಮತ್ತು ಅನುಕುಮಾರ್ ಅವರ ಪರವಾಗಿ ವಾದ ಮಂಡನೆಯಾಗಬೇಕಾಗಿದೆ. ಡಿಸೆಂಬರ್ 3ರಂದು ವಾದವನ್ನ ಮಂಡಿಸಬಹುದು. ನಂತರ ಆರೋಪಿಗಳ ಜಾಮೀನು ಅರ್ಜಿಯ ಭವಿಷ್ಯ ಏನಾಗುತ್ತೆ ಅನ್ನೋದು ಕೂಡ ಡಿಸೆಂಬರ್ 3ರಂದು ನಿರ್ಧಾರ ಆಗುತ್ತೆ. ಸೋಷಿಯಲ್ ಮೀಡಿಯಾದಲ್ಲಿ ಕೆಲವರ ಹುಚ್ಚುತನಕ್ಕೆ ಕೊನೆಯೇ ಇಲ್ಲದಂತಾಗಿದೆ. ವ್ಯೂಸ್ಗಾಗಿ ಏನು ಬೇಕಾದರೂ ಮಾಡ್ತಾರೆ ಈಗಿನ ಕೆಲವರು. ಅಂತಹದ್ದೇ ಒಂದು ವಿಕೃತ ಘಟನೆ ಮಧ್ಯಪ್ರದೇಶದಲ್ಲಿ ಈಗ ನಡೆದಿದೆ. ಭಯಂಕರ ಅಥವಾ ರೌದ್ರ ರೂಪದಲ್ಲಿ ಪೂಜಿಸಲಾಗುವ ಶಿವನ ಸ್ವರೂಪ ಕಾಲಭೈರವನಿಗೆ ಅಪಮಾನ ಮಾಡುವ ವಿಡಿಯೋ ಇದೀಗ ವೈರಲ್ ಕೂಡ ಆಗಿದೆ. ಮಧ್ಯಪ್ರದೇಶದ ಜಬಲ್ಪುರದ ದೇವಸ್ಥಾನವೊಂದರಲ್ಲಿ ಯುವಕನೊಬ್ಬ ಭಗವಾನ್ ಕಾಲಭೈರವನ ಪ್ರತಿಮೆಯ ಬಾಯಿಗೆ ಸಿಗರೇಟ್ ಇಟ್ಟಿರುವಂಥ ವಿಡಿಯೋ ಸಾಮಾಜಿಕ ಮಾಧ್ಯಮದಲ್ಲಿ ಭಾರಿ ವೈರಲ್ ಆಗಿದೆ. ಜಬಲ್ಪುರದ ಗ್ವಾರಿ ಘಾಟ್ನಲ್ಲಿರುವಂತಹ ಶ್ರೀ ಕಾಲಭೈರವ ಮಂದಿರದಲ್ಲಿ ಈ ಒಂದು ಘಟನೆ ನಡೆದಿರೋದಾಗಿ ವರದಿ ಕೂಡ ಆಗಿದೆ. ಈ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆದ ಬಳಿಕ ಆರೋಪಿ ಯುವಕನ ವಿರುದ್ಧ ಕ್ರಮವನ್ನು ಕೈಗೊಳ್ಳೋದಾಗಿ ಪೊಲೀಸರು ಭರವಸೆಯನ್ನು ಕೂಡ ನೀಡಿದ್ದಾರೆ. ಇನ್ನು ಸುಮಿತ್ ಕುಮಾರ್ 78276 ಎಂಬ ಟ್ವಿಟರ್ ಖಾತೆಯಲ್ಲಿ ಹಂಚಿಕೊಂಡಿರುವಂತಹ ವಿಡಿಯೋ ಈಗ ಎಲ್ಲ ಕಡೆ ಭಾರಿ ವೈರಲ್ ಆಗ್ತಾ ಇದೆ. ಯುವಕನ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಲಾಗುವುದು ಮತ್ತು ತನಿಖೆಯನ್ನು ಆರಂಭಿಸಲಾಗುತ್ತೆ ಅಂತ ಹೆಚ್ಚುವರಿ ಎಸ್ಪಿ ಜಬಲ್ಪುರ ಆನಂದ ಕಲಾದಗಿ ಪ್ರೆಸ್ಗೆ ಕೂಡ ತಿಳಿಸಿದ್ದಾರೆ. 36 ಸೆಕೆಂಡ್ಗಳ ಕ್ಲಿಪ್ನಲ್ಲಿ ಯಾವುದೇ ಭಕ್ತರು ದೇವರಿಗೆ ಸಿಗರೆಟ್ ಅರ್ಪಿಸಿದರೆ ಅವರ ಇಷ್ಟಾರ್ಥಗಳು ಈಡೇರುತ್ತೆ ಅಂತ ಯುವಕ ಹೇಳಿರೋದು ಇದೀಗ ಆ ವಿಡಿಯೋದಲ್ಲಿ ಕೂಡ ಸೆರೆಯಾಗಿದೆ. ಇನ್ನು ವಿಡಿಯೋ ವೈರಲ್ ಆದ ನಂತರ ಪೊಲೀಸರಿಗೆ ಮಾಹಿತಿಯನ್ನು ನೀಡಲಾಗಿತ್ತು. ಜಬಲ್ಪುರ ಪೊಲೀಸರು ತನಿಖೆಯನ್ನು ಕೂಡ ಆರಂಭಿಸಿದ್ದು ಪ್ರಕರಣವನ್ನು ಪರಿಹರಿಸಲು ವಿಶೇಷ ತಂಡವನ್ನು ಕೂಡ ಈಗಾಗಲೇ ರಚನೆ ಮಾಡಿಕೊಂಡಿದ್ದಾರೆ. महाराज का सिगरेट पीने वाला यह अद्भुत वीडियो गौरीघाट रोड स्थित प्राचीन सिद्धिपीठ श्री काल भैरव मंदिर गौरीघाट रोड टैगोर नगर बादशाह लोई मंदिर के पास ये प्राचीन सिद्धिपीठ है। आप सभी जरूर दर्शन करें। मनोकामना ये प्राचीन मंदिर श्री काल भैरव मंदिर गौरीघाट रोड टैगोर नगर बादशाह लोई मंदिर के पास ये प्राचीन सिद्धिपीठ है। आप सभी जरूर दर्शन करें और बाबा को भोग के रूप में सिगरेट अर्पण करके अपनी ಬೆಸ್ಕಾಂ ಅಧಿಕಾರಿಗಳು ಲಂಚ ಪಡೆಯೋದಿಲ್ಲ ಅಂತ ದೇವರಾಣೆ ಮಾಡಿರೋದು ಇದೀಗ ಬೆಳಕಿಗೆ ಬಂದಿದೆ. ಬೆಸ್ಕಾಂ ಅಧಿಕಾರಿಗಳು ಉತ್ತಮ ವ್ಯಕ್ತಿತ್ವದತ್ತ ಹೆಜ್ಜೆಯನ್ನ ಹಾಕಿದ್ದು ವಿದ್ಯುತ್ ಪರಿವರ್ತಕ ನೀಡಲು ಹಣವನ್ನ ಪಡೆಯೋದಿಲ್ಲ ಅಂತ ಹೇಳಿ ಪ್ರಮಾಣವನ್ನ ಕೂಡ ಮಾಡಿದ್ದಾರೆ. ಸಹಾಯಕ ಅಭಿಯಂತರ ನಾಗರಾಜ್ ನೇತೃತ್ವದಲ್ಲಿ ಅಧಿಕಾರಿಗಳು ರೈತರಿಂದ ಯಾವುದೇ ರೀತಿಯಾದಂತಹ ಲಂಚವನ್ನ ಪಡೆಯೋದಿಲ್ಲ ಅಂತ ಹೇಳಿ ಪ್ರಮಾಣವನ್ನ ಕೂಡ ಮಾಡಿದ್ದಾರೆ. ವಲಯ ಕಚೇರಿಯಲ್ಲಿ
ಏನೈತಿ ಕಾಮಗಾರಿಗಳ ಪ್ರಗತಿ ಪರಿಶೀಲನಾ ಸಭೆ ಇತ್ತು. ಸೊ ಸಭೆಗೆ ಹೋದಾಗ ನಾವು ಮಾನ್ಯ ಮುಖ್ಯ ಇಂಜಿನಿಯರು ಸಭೆಯಲ್ಲಿ ಹೇಳ್ತಾ ಹರಿಯಾಣದಲ್ಲಿ ಈ ಅಕ್ರಮ ಸಕ್ರಮ ಯೋಜನೆಯಲ್ಲಿ ಪೇಪರಲ್ಲಿ ಬಂದಿದೆ. ಹರಿಯಾಣ ವಿಭಾಗದ ಚಿತ್ರದುರ್ಗ ವಿಭಾಗದಲ್ಲಿ ಒಂದು ಪೇಪರಲ್ಲಿ ಬಂದಿದೆ. ಇದು ಏನ್ ಹೇಳುತ್ತೆ ಅಂದ್ರೆ ನಮ್ಮ ಬೆಸ್ಕಾಂಗೆ ಕೆಟ್ಟ ಹೆಸರು, ನಮ್ಮ ಕಂಪನಿಗೆ ಕೆಟ್ಟ ಹೆಸರು. ಆದ್ರಿಂದ ನಮ್ಮ ದಾವಣಗೆರೆ ವಿಭಾಗದಲ್ಲಿ ಇಂತಹದ್ದೊಂದು ಸನ್ನಿವೇಶಗಳು ಆಗಬಾರ್ದು ಅಂತೇಳಿ, ಆಮೇಲೆ ನಾವು ಸಹ ಹಲವಾರು ಈ ಆರೋಪಗಳು ಬಂದಿದ್ದಾವೆ ನಮ್ಮ ಮೇಲೆ ಸಹ. ಆ ಹಿನ್ನೆಲೆಯಲ್ಲಿ ಈ ದಿನ ನಿಮ್ಮೆಲ್ಲರಿಗೂ ನಾನು ಸಭೆ ಮಾಡಿ ಈ ವಿಚಾರವಾಗಿ ಯಾರೂ ಸಹ ಇದು ಒಂದು ಸರ್ಕಾರದ ಯೋಜನೆ ಆಗಿದ್ದು ಎಲ್ಲ ರೈತರಿಗೆ ಅನುಕೂಲ ಆಗಲಿ ಅನ್ನೋ ಉದ್ದೇಶದಿಂದ ಮಾಡಿದ್ದಾರೆ. ನನ್ನ 22ನೇ ತಾರೀಕು ವಿಜಯನಗರ ಜಿಲ್ಲೆ ಕೂಡ್ಲಗಿಯ ಪ್ರವಾಸಿ ಮಂದಿರದಲ್ಲಿನ ಕರ್ನಾಟಕ ರಾಜ್ಯ ಶಾಲಾಭಿವೃದ್ಧಿ ಮತ್ತು ಮೇಲುಸ್ತುವಾರಿ ಸಮಿತಿಗಳ ಸಮನ್ವಯ ವೇದಿಕೆ ಕಾರ್ಯಾಗಾರ ಕಾರ್ಯಕ್ರಮವನ್ನು ಕೂಡ ಆಯೋಜನೆ ಮಾಡಲಾಗಿತ್ತು. ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿದಂಥ ಹೂವಿನ ಹಡಗಲಿಯ ಎಸ್ಟಿಎಂಸಿ ಸಮನ್ವಯ ಸಮಿತಿ ಮುಖಂಡರು ಹಾಗೂ ಅಖಿಲ ಭಾರತೀಯ ರೈತ ಪಾರ್ಟಿ ರಾಜ್ಯ ಮಹಿಳಾಧ್ಯಕ್ಷೆ ಎಸ್ ಯಶೋಧ ಈ ಗಂಭೀರ ಆರೋಪವನ್ನು ಕೂಡ ಮಾಡಿದ್ದಾರೆ. ಏನು ಆರೋಪ ಅಂತ ಹೇಳಿದ್ರೆ, ಕಾರ್ಯಾಗಾರದಲ್ಲಿ ಮಾತನಾಡಿದಂಥ ಅವರು ಶಾಲೆಗಳಿಗೆ ಕೆಲ ಉಡಾಳ ಮಕ್ಕಳು ಕುಂಟು ನೆಪ ಹೇಳಿ ಚಕ್ಕರ್ ಹೊಡೆಯೋದು ಅನ್ನ ಕೇಳಿದ್ದೀವಿ. ಆದರೆ ಜಿಲ್ಲೆಯ ಹಲವೆಡೆ ಕೆಲ ಶಿಕ್ಷಕರು ಶಾಲೆಯ ಹಾಜರಾತಿಗೆ ಸಹಿಯನ್ನ ಮಾಡಿ ಶಾಲೆಗೆ ಚಕ್ಕರ್ ಹೊಡೆದು ಬಿಟ್ಟಿಯಾಗಿ ಭಾರೀ ಮೊತ್ತದ ಸಂಬಳವನ್ನ ಪಡೆಯೋರಿದ್ದಾರೆ. ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸಾರ್ವಜನಿಕರಿಂದ ಆರೋಪಗಳು ಕೂಡ ತುಂಬಾ ಬಾರಿ ಕೇಳಿ ಬರ್ತಾ ಇದೆ. ಶಾಲೆಗೆ ಶಿಕ್ಷಕರು ಬರ್ತಾರೆ, ಆದರೆ ಶಾಲೆಯಲ್ಲಿ ಇರೋದಿಲ್ಲ, ಬಂದು ಬರೀ ಹಾಜರಾತಿಯನ್ನು ಹಾಕಿ ಹೋಗ್ತಾರೆ ಅಂತ ಹೇಳಿ ತುಂಬಾ ಜನ ಪೇರೆಂಟ್ಸ್ ಕಂಪ್ಲೇಂಟ್ ಅನ್ನು ಮಾಡಿದ್ದಾರೆ ಅಂತ ಕೂಡ ಹೇಳಿದ್ದಾರೆ. ಸೂಕ್ತ ಸಾಕ್ಷ್ಯಾಧಾರಗಳ ಸಮೇತ ಹೋರಾಟವನ್ನು ಹಮ್ಮಿಕೊಳ್ಳುವುದೆಂದು ಎಸ್ ಯಶೋಧ ಕಾರ್ಯಾಗಾರದಲ್ಲಿ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಇನ್ನು ಶಿಕ್ಷಕರ ಸಂಘ, ನೌಕರರ ಸಂಘಗಳು ಜವಾಬ್ದಾರಿಯನ್ನ ಮರೆಯಬಾರದು. ಇಂತಹ ಆರೋಪಗಳು, ದೂರುಗಳು ಬಂದಾಗ ಶಿಕ್ಷಕರ ಸಂಘ ಹಾಗೂ ನೌಕರರ ಸಂಘಗಳು ಸಾರ್ವಜನಿಕ ಹಿತಾಸಕ್ತಿಗೆ ಹೊತ್ತನ್ನು ಕೊಡಬೇಕಾಗಿದೆ ಹೊರತು ನೌಕರರ ಹಿತ ಕಾಯೋದಲ್ಲ. ವಲಯದಿಂದ ಬಂದಂತಹ ದೂರುಗಳನ್ನು ಗಂಭೀರವಾಗಿ ಪರಿಗಣಿಸಿ ಸಾಕ್ಷ್ಯಾಧಾರಗಳ ಆಧಾರದ ಮೇಲೆ ಅಗತ್ಯ ಶಿಸ್ತು ಕ್ರಮ ಜರುಗಿಸಬೇಕಾಗಿದೆ ಅಂತ ಕೂಡ ಹೇಳಿದ್ದಾರೆ. ಇನ್ನು ರಾಜಕಾರಣಿಗಳು ಜನಪ್ರತಿನಿಧಿಗಳಾಗಲು ಮೊದಲು ಅವರು ತಮ್ಮ ಮಕ್ಕಳನ್ನ ಸರ್ಕಾರಿ ಶಾಲೆಗಳಿಗೆ ಸೇರಿಸಬೇಕು. ಈ ನಿಯಮ ಕಡ್ಡಾಯಗೊಳಿಸಿ ಸರ್ಕಾರಗಳು ಕಾನೂನು ಜಾರಿಗೆ ತರಬೇಕಾಗಿದೆ. ಅದಾದಾಗ ಮಾತ್ರ ಸರ್ಕಾರಿ ಶಾಲೆಗಳು ಉಳಿಯುತ್ತೆ ಮತ್ತು ಸರ್ಕಾರಿ ಶಾಲಾ ಶಿಕ್ಷಕರ ಹುದ್ದೆ ಇರೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಕೂಡ ಈ ಒಂದು ಸಭೆಯಲ್ಲಿ ಹೇಳಿದ್ದಾರೆ. ಭಾರತದ ಸಂವಿಧಾನದ ಪ್ರಸ್ತಾವನೆಯನ್ನ ಈ ಒಂದು ವೇದಿಕೆಯಲ್ಲಿ ಮಾತನಾಡ್ತಾ ಇದೆ. ಸಾಮಾನ್ಯ ಶಾಸಕರು ಇದಕ್ಕೆ ನೀಡುವುದರ ಮೂಲಕ ಈ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡ್ತಾ ಇದ್ದಾರೆ. ಹೃದಯಪೂರ್ವಕವಾಗಿರ್ತಕ್ಕಂತಹ ಧನ್ಯವಾದಗಳು ಶಾಸಕರಿಗೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆಯನ್ನ ಸಲ್ಲಿಸಬೇಕಾಗಿ ಸನ್ಮಾನ್ಯ ಶಾಸಕರಿಗೆ ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ಕ್ಷೇತ್ರ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಗಣ್ಯಮಾನ್ಯ ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲೆ ದೌರ್ಜನ್ಯ ಖಂಡನೆ ಎಂದು ಮಂಡ್ಯದಲ್ಲಿ ವಿಶ್ವ ಹಿಂದೂ ಪರಿಷತ್ ಬಹಿರಂಗ ದಳ ಪ್ರತಿಭಟನೆಯನ್ನು ಕೂಡ ನಡೆಸಿದ್ದಾರೆ. ಮಂಡ್ಯದ ಡಿಸಿ ಕಚೇರಿ ಮುಂಭಾಗ ಪ್ರೊಟೆಸ್ಟ್ ಅನ್ನು ಮಾಡಿದ್ದು ಬಾಂಗ್ಲಾದೇಶದ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶವನ್ನು ಕೂಡ ಹೊರಹಾಕಿದ್ದಾರೆ. ಬಾಂಗ್ಲಾದಲ್ಲಿ ಹಿಂದೂಗಳ ಮೇಲೆ ದೌರ್ಜನ್ಯ ನಡೀತಾ ಇದೆ. ಹಿಂದೂ ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯವನ್ನು ಎಸಗ್ತಾ ಇದ್ದಾರೆ. ಹಿಂದೂಗಳನ್ನು ಬಲವಂತವಾಗಿ ಇಸ್ಲಾಂ ಮತಕ್ಕೆ ಮತಾಂತರವನ್ನು ಮಾಡುವಂತಹ ಕೆಲಸ ಆಗ್ತಾ ಇದೆ. ಅಲ್ಲಿನ ಸರ್ಕಾರ ಹಿಂದೂಗಳಿಗೆ ರಕ್ಷಣೆಯನ್ನು ನೀಡದೆ ನಿರ್ಲಕ್ಷ್ಯವನ್ನು ವಹಿಸಿದೆ ಅಂತ ಹೇಳಿ ಕಿಡಿಯನ್ನು ಕೂಡ ಕಾಡಿದ್ದಾರೆ. ಇನ್ನು ತಕ್ಷಣವೇ ಹಿಂದೂಗಳ ರಕ್ಷಣೆಗೆ ಮುಂದಾಗಬೇಕು ಅಂತ ಪ್ರತಿಭಟನಾಕಾರರು ಆಗ್ರಹಿಸಿದ್ದಾರೆ.
ವಿದ್ಯುತ್ ಬಿಲ್ ಕಟ್ಟಿ ಅಂದಿದ್ದಕ್ಕೆ ಆವಾಜ್ ಹಾಕಿ ಹಲ್ಲೆಗೆ ಯತ್ನಿಸಿರುವಂತಹ ಘಟನೆ ಮಂಡ್ಯದಲ್ಲಿ ನಡೆದಿದೆ. ಕೆಇಬಿ ಸಿಬ್ಬಂದಿ ಮೇಲೆ ದಂಪತಿ ದರ್ಪವನ್ನ ತೋರಿದ್ದು ಮಂಜು ಹಾಗೂ ಆತನ ಪತ್ನಿಯಿಂದ ಕೆಇಬಿ ಸಿಬ್ಬಂದಿ ಮೇಲೆ ದಬ್ಬಾಳಿಕೆ ಕೂಡ ನಡೆದಿದೆ. ಬಾಕಿ ಬಿಲ್ ಕೇಳಿದ್ದಕ್ಕೆ ಶಿವಕುಮಾರ್ ಎಂಬಾತನಿಗೆ ಹಲ್ಲೆಯನ್ನ ಮಾಡಿದ್ದು. ಗೃಹಜ್ಯೋತಿ ಯೋಜನೆ ಜಾರಿಗೂ ಮೊದಲಿನಿಂದಲೂ ಕೂಡ ವಿದ್ಯುತ್ ಬಿಲ್ ಪೆಂಡಿಂಗ್ ಇತ್ತು ಎನ್ನಲಾಗ್ತಾ ಇದೆ. ಅಲ್ಲದೆ ಗೃಹಜ್ಯೋತಿ ಯೋಜನೆಗೂ ಅರ್ಜಿ ಹಾಕದೆ ನಿರ್ಲಕ್ಷ್ಯವನ್ನ ತೋರಿದ್ದು ಕೆಇಬಿ ಸಿಬ್ಬಂದಿ ಮೇಲೆ ದರ್ಪವನ್ನ ತೋರಿರುವಂತಹ ವಿಡಿಯೋ ಇದೀಗ ಸೋಷಿಯಲ್ ಮೀಡಿಯಾಗಳಲ್ಲಿ ಕೂಡ ವೈರಲ್ ಆಗಿದೆ. ಏನು ಸರಿ ನೀನ್ ರೆಸ್ಪೆಕ್ಟ್ ಕೊಡು, ನಾನು ಕೊಡ್ತೀನಿ. ನೀನ್ ಅವಳಿಗೆ ಇವಳು ಅನ್ಬೇಡ. ನೀನ್ ಅಟ್ಟಿ ಆಳಲ್ಲ ಅವಳು ಇವಳು ಅನ್ನಕ್ಕೆ. ನೀನ್ ಅಂದಿರತ್ತೆ ನಾನು ಅಂತರದು ಕಟ್ ಮಾಡಿ ನಾನು ಮಾಡ್ತೀನಿ. ಬರ್ತಾನೆ ಇರು. ನಿನ್ಕಿಂತ ತಪ್ಪ ಮಾತಾಡ್ತೀನಿ ನಾನು. ಅವಳಿಗೆ ಇವಳು ಅನ್ಬಿಟ್ರೆ ಏನಿಲ್ಲ. ಜೀತ ಹಾಕ್ತಿದ್ದೀರಾ ನಿನ್ ಮನೆ ಜೀತಾಳಕ್ಕೆ. ಯಾವಳು ಕಟ್ಟಲ್ಲ, ನಾನೇ ಕಟ್ಟೋದು. ಕಟ್ ಮಾಡೋದು ಹೇಳಿ ಕಟ್ ಮಾಡ್ತೀನಿ. ನೀನು 50 ಸತಿ ಕಟ್ತಾ ಇಲ್ವಾ ಇಲ್ಲಿ ಎಲ್ಲರೂ? ಕಟ್ಟಿದ್ರೆ ಅವ್ರ ದುಡ್ಡು ಐತೆ ಕಟ್ಟಿಸ್ತೀಯಾ? ಅಲ್ಲ ಯಾವಳು ಕಟ್ಟಿದ್ರೆ ನಮ್ಗೇನು? ಅವ್ರ ದುಡ್ಡು ತಂದು ಕಟ್ತಾರೆ. ಮತ್ತೆ ಹಾಸನ ಸಮಾವೇಶ ಕಾಂಗ್ರೆಸ್ ಪಕ್ಷದ ಚಿಹ್ನೆ ಅಡಿಯಲ್ಲೇ ನಡೆಯುತ್ತೆ ಅಂತ ಹೇಳಿ ಕೊಪ್ಪಳದಲ್ಲಿ ಗ್ಯಾರಂಟಿ ಸಮಿತಿ ಅಧ್ಯಕ್ಷ ಎಚ್ಎಂ ರೇವಣ್ಣ ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಮೀಟಿಂಗ್ನಲ್ಲಿ ಚರ್ಚೆ ಆಗಿದೆ. ಸಚಿವ ಸಂಪುಟ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಯಾವುದು ಕೂಡ ಇಲ್ಲ. ಪಂಚ ಗ್ಯಾರಂಟಿ ಜಾರಿಗೆ ಬಂದ ಮೇಲೆ ಜನರಿಗೆ ನೇರವಾಗಿ ತಲುಪುವಂತ ಕೆಲಸವನ್ನ ಮಾಡ್ತಾ ಇದ್ದೀವಿ ಅಂತ ಕೂಡ ಹೇಳಿದ್ದಾರೆ. ಇನ್ನು ಕಾಂಗ್ರೆಸ್ ಪಕ್ಷಕ್ಕೆ ಇದೆಲ್ಲ ಏನು ಹೊಸದೇನಲ್ಲ ಅಂತ ಕೂಡ ಹೇಳಿದ್ದಾರೆ. ಇಂದಿರಾ ಗಾಂಧಿ, ದೇವರಾಜ ಅರಸು ಕಾಲದಿಂದಲೂ ಕೂಡ ಇಂತಹ ಕೆಲಸವನ್ನ ಮಾಡ್ತಾ ಇದ್ದೇವೆ. ಉಳುವವನಿಗೆ ಭೂಮಿ ನೀಡಿದ ಕೀರ್ತಿ ಕಾಂಗ್ರೆಸ್ಗೆ ಸೇರಿದೆ. ಅನ್ನಭಾಗ್ಯ, ವಸತಿ ಯೋಜನೆಗಳಂತ ಜನಪರ ಕಾರ್ಯಕ್ರಮಗಳನ್ನ ನಾವು ನೀಡ್ತಾ ಬಂದಿದ್ದೇವೆ ಅಂತ ಕೂಡ ಹೇಳಿದ್ದಾರೆ. ಇನ್ನು ಪ್ರಣಾಳಿಕೆಯಲ್ಲಿ ಹೇಳಿದಂತೆ 168 ಭರವಸೆಗಳಲ್ಲಿ 150 ಬೇಡಿಕೆಗಳನ್ನ ಈಡೇರಿಸ್ತಾ ಇದ್ದೇವೆ. ನಾವು ಕೊಟ್ಟಿದ್ದನ್ನ ಕಿತ್ಕೊಳ್ಳೋದ್ರಲ್ಲಿ ಬಿಜೆಪಿಯವರು ಮುಂದೆ ಇದ್ದಾರೆ ಅಂತ ಕೂಡ ಹೇಳಿದ್ದಾರೆ. 7 ಕೆಜಿಯಲ್ಲಿ 5 ಕೆಜಿ ಅಕ್ಕಿಯನ್ನ ಕೊಟ್ಟರು. ಚುನಾವಣೆಯ ಮೊದಲು ಬೆಲೆ ಏರಿಕೆ ಹೆಚ್ಚಾಗಿತ್ತು. ಇದರ ಬಗ್ಗೆ ಸಮಗ್ರವಾಗಿ ಚಿಂತನೆಯನ್ನ ನಡೆಸಿ ನಮ್ಮ ನಾಯಕನ ಜೊತೆ ಚರ್ಚೆಯನ್ನ ಮಾಡಿ ಗ್ಯಾರಂಟಿ ಕಾರ್ಡುಗಳನ್ನ ಹಂಚಿದ್ರಿಂದ 136 ಸೀಟ್ಗಳನ್ನ ಗೆದ್ದು ಸರ್ಕಾರವನ್ನ ಕೂಡ ಈಗಾಗಲೇ ನಾವು ರಚನೆ ಮಾಡಿದ್ದೇವೆ. ನಮ್ಮ ಸರ್ಕಾರ ನುಡಿದಂತೆ ಎಲ್ಲಾ ಗ್ಯಾರಂಟಿಗಳನ್ನ ಜಾರಿ ಮಾಡಿದೆ ಅಂತ ಕೂಡ ಹೇಳಿದ್ದಾರೆ. ಬಂದು ಪ್ರಣಾಳಿಕೆಯಲ್ಲಿ ಕೊಟ್ಟಂತ 165 ಭರವಸೆಗಳಲ್ಲಿ 158 ಭರವಸೆಗಳನ್ನು ಕೊಟ್ಟಂತ ಕೀರ್ತಿ, 14 ಬಜೆಟ್ ಅನ್ನ ಕೊಟ್ಟಂತ ಕೀರ್ತಿ ಸಿದ್ದರಾಮಯ್ಯನವರು. ಪ್ರಮುಖವಾಗಿ ಅನ್ನಭಾಗ್ಯ, ಸಿದ್ದರಾಮಯ್ಯನವರ ಹೆಸರೇ ಬದಲಾವಣೆಯಾಗಿ ಅನ್ನರಾಮಯ್ಯ ಆಗುವ ರೀತಿಯಲ್ಲಿ ಜನರಿಗೆ ಬರವನ್ನು ಗೆದ್ದಿದ್ದು, ಹಸುಮುಕ್ತ ಕರ್ನಾಟಕವನ್ನು ಮಾಡಿದ ಕೀರ್ತಿ ಸಿದ್ದರಾಮಯ್ಯನವರು. ಅದು ಕೋವಿಡ್ ಸಮಯದಲ್ಲಿ ಅನ್ನಭಾಗ್ಯ ಇಲ್ಲದೆ ಇದ್ರೆ ಜನರು ಸಂಕಷ್ಟ, ಹಸುವಿನಿಂದ ಸಾಯಬೇಕಾಗಿತ್ತು ಅನ್ನೋ ಮಾತನ್ನ ನಾವು ಕಾಂಗ್ರೆಸ್ನವರು ನಾವು ಹೇಳೋದಲ್ಲ, ಧರ್ಮಸ್ಥಳದ ಧರ್ಮಾಧಿಕಾರಿಗಳು ಹೇಳಿದ ಮಾತನ್ನ ನಿಮಗೆ ಪುನರುಚ್ಚರಿಸ್ತೇನೆ. ಅದೇ ರೀತಿ ನಾವು ಕೊಟ್ಟಿದ್ದನ್ನ ಕಿತ್ಕೊಳ್ಳೋದ್ರಲ್ಲಿ ಬಿಜೆಪಿಯವರು ಬಹಳ ಮುಂದೆ ಇದ್ದಾರೆ. ನಾವು 7 ಕೆಜಿ ಅಕ್ಕಿ ಕೊಡ್ತೀವಿ, ಅದನ್ನ 5 ಕೆಜಿ ಮಾಡಿದ್ರು, ಮತ್ತೆ 10 ಕೆಜಿ ಮಾಡಿದ್ದೇವೆ. ಅದ್ರ ಬಗ್ಗೆ ಮುಂದೆ ಬರ್ತೇನೆ. ಬಂದ್ಬಿಡ್ತೀನಿ ಅಲ್ಲಿಗೆ. ಈಗ ಅದೇ ಲಾಸ್ಟ್ ಯಾಕೆ ಆ ಮಾತು ಹೇಳಿದೆ ಅಂದ್ರೆ, ಬರೀ ಗ್ಯಾರಂಟಿ ಒಂದೇ ಅಲ್ಲ ಈ ರಾಜ್ಯದಲ್ಲಿ, ಇನ್ನಿಂದಲೂ ಕೂಡ ಇಂಥ ಕಾರ್ಯಕ್ರಮಗಳನ್ನ ಜನತೆಗೆ ಕೊಟ್ಟಿದ್ದೇವೆ. ಜನಮನ್ನನ್ನು ನೋಡಿದಂತ ಹೇಳಿದ ಸರ್ಕಾರ ಅಂತ ಹೇಳೋಕ್ಕೋಸ್ಕರ ಅಂತ ಹೇಳಿದೆ ಪೂರ್ವಕವಾಗಿ. ಈಗ ಬಂದೇ ಬರ್ತೀನಿ ಗ್ಯಾರಂಟಿಗೆ. ಚುನಾವಣೆಗೆ ಮೊದಲು ಕರ್ನಾಟಕದಲ್ಲಿದ್ದಂಥ ಪರಿಸ್ಥಿತಿ, ಬೆಲೆ ಏರಿಕೆ ಗಗನಕ್ಕೇರಿತ್ತು. ಮನೆಯಲ್ಲಿ ಬಹಳ ಸಂಸಾರ ನಡೆಸೋದಕ್ಕೆ ಕಷ್ಟವಾಗ್ತಾ ಇದ್ದಂಥ ಸಂದರ್ಭದಲ್ಲಿ ಏನು ರಾಹುಲ್ ಗಾಂಧಿ ಅವರು ಅಧಿಕಾರಕ್ಕೆ ಸ್ವಾಭಿಮಾನ ಸಮಾವೇಶ ಮಾಡಿದ್ರೆ ತಪ್ಪೇನು ಅಂತ ಹುಬ್ಬಳ್ಳಿಯಲ್ಲಿ ಅಬಕಾರಿ ಸಚಿವ ಆರ್.ಬಿ. ತಿಮ್ಮಾಪುರ ಹೇಳಿದ್ರು. ಕೆಲವರು ಅವರ ಅಭಿಪ್ರಾಯವನ್ನ ಹೇಳಿದ್ದಾರೆ. ಮಾಡಿದ್ರೆ ತಪ್ಪೇನು, ಅಭಿಮಾನಕ್ಕಾಗಿ ಪಕ್ಷವೂ ಇರುತ್ತೆ ಅಂತ ಕೂಡ ಹೇಳಿದ್ದಾರೆ. ಇನ್ನು ಸಂಪುಟ ಪುನರ್ರಚನೆ ಮಾಹಿತಿ ಇಲ್ಲ, ಸಚಿವರ ಮೌಲ್ಯಮಾಪನ ನಡಿಬೇಕು, ಸಿದ್ದರಾಮಯ್ಯರನ್ನ ಕೆಳಗಿಳಿಸೋ ಶಕ್ತಿ ನಡೀತಾ ಇದೆ. ಸಿಎಲ್ಪಿ ಹಾಗೂ ಎಐಸಿಸಿಗೆ ಮಾತ್ರ
ಆ ಒಂದು ಅಧಿಕಾರ ಇರೋದು ಸಿದ್ದರಾಮಯ್ಯವರನ್ನ ಅವರು ಆಯ್ಕೆ ಮಾಡಿದ್ದಾರೆ ಅಂತ ಕೂಡ ಹೇಳಿದ್ದಾರೆ. ಅಲ್ಲಿಂದ ನಮಗೆ ಇನ್ನೂ ಕೂಡ ಯಾವುದೇ ರೀತಿಯಾದಂತಹ ಮಾಹಿತಿ ಬಂದಿಲ್ಲ ಅಂತ ಕೂಡ ತಿಳಿಸಿದ್ದಾರೆ. BR ಪಾಟೀಲ್ ಅವರ ಅಭಿಪ್ರಾಯವನ್ನ ಹೇಳಿದ್ದಾರೆ. ಜೀವನನೇ ಗ್ಯಾರಂಟಿ ಇಲ್ಲ, ಅಧಿಕಾರ ಇರುತ್ತಾ ಹೋಗುತ್ತೆ, ತಲೆ ಕೆಡಿಸ್ಕೋಬೇಡಿ ಅಂತ ಕೂಡ ಹೇಳಿದರು. ಇನ್ನು ಅಬಕಾರಿ ಇಲಾಖೆಗೆ ಯಾರ ಮಂತ್ರಿ ಆಗಿದ್ದಾರೆ ಅವಾಗಿಂದ ಇದೇ ಡೈಲಾಗ್, ಇದೇ ವಾಕ್ಯ, ಇದೇ ವಿಚಾರದಲ್ಲಿ ನಾವು BJPಯಷ್ಟು ನೋಟಿಸನ್ನು ಕೊಟ್ಟಿಲ್ಲ. ಅಂದರೆ ಈ ವಕ್ಫ್ ವಿಚಾರಕ್ಕೆ ಸಂಬಂಧಪಟ್ಟಂತೆ BJPಯವರು ಇದುವರೆಗೂ ಎಷ್ಟು ನೋಟಿಸನ್ನು ಜಾರಿ ಮಾಡಿದ್ದಾರೆ ಅಷ್ಟು ನೋಟಿಸನ್ನು ಕಾಂಗ್ರೆಸ್ ಅವರು ಜಾರಿ ಮಾಡಿಲ್ಲ ಅಂತ ಕೂಡ ಹೇಳಿದ್ದಾರೆ. BJP ಒಡೆದು ಮೂರ ಬಟ್ಟೆಯಾಗಿದೆ. ಯತ್ನಾಳ್ ಅವರ ಪಕ್ಷದ ತಪ್ಪು ಹೊರ ಹಾಕಿದ್ದಾರೆ. ಅವರ ತಪ್ಪನ್ನು ಹೊರ ಹಾಕ್ತಿದ್ದೇ ಕಾಂಗ್ರೆಸ್ ಮುಖವಾಣಿ ಆಗ್ತಾರಾ? ರಿಯಾಲಿಟಿ ಬಗ್ಗೆ ಯತ್ನಾಳ್ ಮಾತನಾಡ್ತಾ ಇದ್ದಾರೆ ಅಂತ ಕೂಡ ಹೇಳಿದ್ದಾರೆ ಈ ಒಂದು ಸಭೆಯಲ್ಲಿ. ಮಾಡ್ತಾರೆ, ಸಭೆ ಮಾಡ್ತಾರೆ, ಅದ್ರಾಗ ಏನು ಹೇಳುವುದಿದೆ? ಏನತ್ತೆ ಪ್ರತಿಷ್ಠೆಗೋಸ್ಕರ ಮಾಡ್ತಾ ಇದಾರೆ, ಅದು ಪಕ್ಷದ ಧ್ವಜ ಇಲ್ಲ. ಕೆಲವರು ಎಲ್ಲರದ್ದು ಅಭಿಪ್ರಾಯ ವ್ಯಕ್ತಪಡಿಸ್ಬೇಕಲ್ರಿ. ನಿನ್ನ ಅಭಿಪ್ರಾಯ ನೀನು ವ್ಯಕ್ತಪಡಿಸ್ತೇ, ನನ್ನ ಅಭಿಪ್ರಾಯ ನಾನು ಏನು ತಪ್ಪು ತಿಂದ. ಈ ಸಮಯದಲ್ಲಿ ಸ್ವಾಭಿಮಾನ ಸಮಾವೇಶ ಯಾಕೆ ಸರ್? ಏನು ಮಾಡಿದ್ರಿ ಏನು ತಪ್ಪು? ಈಗ ನನ್ನ ಅಭಿಮಾನಪ್ಪ, ನಿನಗೊಂದು ಸನ್ಮಾನ ಮಾಡ್ತೀನಿ, ಏನು ತಪ್ಪು? ಪಕ್ಷದ ಒಂದು ಪಕ್ಷನ ಇಟ್ಕೊಂಡಿರ್ತೀವಲ್ಲ. CM ಸಾಹೇಬ್ರು ಏನು ಪಕ್ಷ ಇಟ್ಕೊಂಡಿರ್ಲಿ ಅಂತ ಹೇಳಿಲ್ಲಲ್ಲ. ಏನು ನಿಮ್ಗೆ ಗೊತ್ತಪ್ಪ, ನನಗಂತೂ ಗೊತ್ತಿಲ್ಲ. ಪುನರಚನೆ ಆಗೋದು ನನಗಂತೂ ಗೊತ್ತಿಲ್ಲ. ನಿಮ್ಗೆ ಯಾರು ಹೇಳಿದ್ರ? ಅಲ್ಲ, HK ಪಾಟೀಲ್ ಅವರು ಹೇಳಿದ್ರು ಸಚಿವರ ಮೌಲ್ಯಮಾಪನ ನಡೀತಾ ಇದೆ. ಮೌಲ್ಯಮಾಪನ ಇದೆಲ್ಲ ನಡಿಬೇಕಲ್ಲ, ನಡಿಬಾರ್ದ? ಯಾರು ಚೆನ್ನಾಗಿ ವರ್ಕ್ ಮಾಡ್ತಾರಿಲ್ಲ ಅಂದೆಲ್ಲ ನಡಿಬೇಕಲ್ಲ. ಪರ್ಫಾರ್ಮೆನ್ಸ್ ಸೀಟ್ ರೆಡಿ ತಗೊಂಡು ಪರ್ಫಾರ್ಮೆನ್ಸ್ ಎಲ್ಲ ಮಾಡಬೇಕಲ್ಲ. ಯಾಕೆ ಮಾಡಬಾರ್ದು? ಒಂದು ಒಳ್ಳೆ ಸರ್ಕಾರ ಕೊಡೋತ್ನಾಗ ಪರ್ಫಾರ್ಮೆನ್ಸ್ ನೋಡಬೇಕು. ಈಗ ಸಿದ್ದರಾಮಯ್ಯನವರು 5 ವರ್ಷ ಇರ್ತಾರೆ ಸರ್. ನೀ ಹೆಂಗೆ ಹೇಳ್ತಪ್ಪ? ಅದು CLPಯಲ್ಲಿ ಆಯ್ಕೆ ಆದಂಥವರು ಮುಖ್ಯಮಂತ್ರಿಗಳು, ಅವ್ರನ್ನ ಕೆಳಗಿಳಿಸ್ತಕ್ಕಂಥ ಶಕ್ತಿ CLP. ಸರಿ, ಅದನ್ನು ಬಿಟ್ಟರೆ AICC. ಇದು ನಮ್ಮ ಸಿದ್ಧಾಂತ. ಅಲ್ಲಿಂದ ಏನು ಬಂದಿಲ್ಲ. ನಮ್ಮ CLPಯಲ್ಲಿ ಏನಿಲ್ಲ, AICCಯಲ್ಲಿ ಏನಿಲ್ಲ. ನಿಮ್ಗೇನಾರ ಸುದ್ದಿ ಇದ್ರೆ ನನಗೆ ಹೇಳ. BR ಪಾಟೀಲ್ ಅಂತವ್ರ ಏನು ಹೇಳ್ತಾರ, 5 ವರ್ಷ ಇರ್ತಾರೋ ಇಲ್ವೋ ಗೊತ್ತಿಲ್ಲ. ಅಯ್ಯೋ, ಅವ್ರು ಹೇಳಿದ್ದಾರೆ ಪಾಪ. ಏನು ಅದ್ರಾಗ ಏನು ಹೇಳೋದಿದೆ? ಸ್ವಾಭಿಮಾನಿಗಳಿಗೆ ಅವ್ರೊಂದು ಸನ್ಮಾನ ಮಾಡ್ತಾರೆ. ಇದಾಗಿತ್ತು ಇವತ್ತಿನ ಸುದ್ದಿ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಮಯೂರ ನ್ಯೂಸ್. ನಿಖರ ಸುದ್ದಿಗಾಗಿ, ಪ್ರಖರ ಮಾಹಿತಿಗಾಗಿ.